ಬಂದು ಫ್ರೆಂಡ್ಸ್, ಈಗ ಗಾಡಿ ಲೋಡ್ ಮಾಡ್ತಾರಂತಂದ್ರು. ತಾಟ್ಪಲ್ಲೆಲ್ಲ ಹಾಕ್ಕೊಂಡು ಇನ್ನೇನು ಲೋಡ್ ಸ್ಟಾರ್ಟ್ ಮಾಡಿದ್ರು ಫ್ರೆಂಡ್ಸ್. ನೋಡಿ ಮಾಡ್ತಾವ್ರೆ, ಇನ್ನೇನು ಲೋಡ್ ಮಾಡ್ಕೊಂಡು ಹೋಗ್ಬೇಕು. ಹಾಯ್ ಫ್ರೆಂಡ್ಸ್, ಏನಂತಂದರೆ ಲೋಡಿಂಗ್ ಬಗ್ಗೆ ಅನ್ಲೋಡಿಂಗ್ ಬಗ್ಗೆ ವಿಡಿಯೋ ಮಾಡುವ ಅಂತಂದು ಒಬ್ರು ಫೋನ್ ಹಚ್ಚಿ ಹೇಳ್ತಿದ್ರು. ನಾನು ಓಕೆ ಅಂತೇಳಿ ವಿಡಿಯೋ ಮಾಡ್ತೀನಿ ಅಂತ ಹೇಳಿದೆ. ಅದಕ್ಕೋಸ್ಕರ ವಿಡಿಯೋ ಮಾಡ್ತಾಯಿದ್ದೀನಿ. ಮುಂದೆ ಯೂಟ್ಯೂಬಲ್ಲಿ ಇನ್ಸ್ಟಾದಲ್ಲಿ ವಿಡಿಯೋ ಪೋಸ್ಟ್ ಮಾಡ್ತೀನಿ. ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಂಗೆ ಲೋಡ್ ಹೆಂಗೆ ಮಾಡ್ತಾರೆ ಹೆಂಗಿಲ್ಲ ಅಂತಂತ ನೋಡ್ಕೊಂಬರುವ ಬನ್ನಿ. ಇದೇ ನಮ್ಮ ಗಾಡಿ ನೋಡಿ ಫ್ರೆಂಡ್ಸ್, ಶ್ರೀ ಲಕ್ಷ್ಮೀ ವೆಂಕಟೇಶ್ವರ. ತಾಟ್ಪಲ್ ಸ್ವಲ್ಪ ಹಸಿ ಇತ್ತು, ಒಣಗಿಸುವ ಅಂತೇಳಿ ಬಾಡಿ ಒಳಗೆ ಹಾಕಿದ್ದೀವಿ. ಇನ್ನೇನು ಒಣಗುತ್ತೆ. ಹಂಗೆ ಲೋಡ್ ಯಾವ ಥರ ಮಾಡ್ತಾರೆ ಯಾವ ಥರ ಇಲ್ಲ ಇವತ್ತು ಬಂದ್ವಿ. ನೋಡಿ ತಮಿಳ್ನಾಡು ಗಾಡಿ. ಹಾಯ್ ಫ್ರೆಂಡ್ಸ್, ಇವರೇ ನಮ್ಮ ಡ್ರೈವರು. ಹಾಯ್ ಮಾಣ. A few moments later. ಬಂದು ಫ್ರೆಂಡ್ಸ್, ಈಗ ಗಾಡಿ ಲೋಡ್ ಮಾಡ್ತಾರಂತಂದ್ರು. ತಾಟ್ಪಲ್ಲೆಲ್ಲ ಹಾಕ್ಕೊಂಡು ರೆಡಿ ಮಾಡ್ಕೊಂಡ್ವಿ. ಅಕ್ಕಿ ಇದರಲ್ಲಿಂದ ಅಲ್ಲಿ ಪ್ಯಾಕಪ್ ಮಾಡ್ಕೊಂಡು ಇದರಿಂದ ಬರ್ತಾವೆ. ಬಂದು ಲೋಡ್ ಮಾಡ್ತಾವ್ರೆ. ಇನ್ನೇನು ಲೋಡ್ ಸ್ಟಾರ್ಟ್ ಮಾಡಿದ್ರು ಫ್ರೆಂಡ್ಸ್. ನೋಡಿ ಮಾಡ್ತಾವ್ರೆ. ಇನ್ನೇನು ಲೋಡ್ ಮಾಡ್ಕೊಂಡು ಹೋಗ್ಬೇಕು. ತಾಟ್ಪಲ್ಲೋಗಿಲ್ಲ ಹಾಕ್ಸ್ಕೊಂಡು. ಹಲೋ ಫ್ರೆಂಡ್ಸ್, ಏನಂತಂದರೆ ಬೆಳಗ್ಗೆ ಲೋಡ್ ಮಾಡಿ ಅರ್ಧ ಲೋಡ್ ಮಾಡಿ ಊಟ ಮಾಡಿ ಬರ್ತೀವಂತ ಹೋದವರು ಮತ್ತು ಬರಲೇ ಇಲ್ಲ. ಮತ್ತು ಮಾಲ್ ಖಾಲಿ ಇದೆ, ಅದು ಖಾಲಿ ಇದೆ ಅಂತ ಏನೇನೋ ಹೇಳ್ತವ್ರೆ. ಇವತ್ತು ಲೋಡ್ ಆಗೋದು ಡೌಟ್ ಫ್ರೆಂಡ್ಸು. ಏನಂತ ಇನ್ನೂ ಗೊತ್ತಾಗ್ತಾ ಇಲ್ಲ. ಅದೇ ಟೋಟಲಾಗಿ 8 ನಿಟ್ಟು ಮಾಡ್ತಾವ್ರೆ ಫ್ರೆಂಡ್ಸ್. ಇನ್ನೂ ಇಷ್ಟೇ ಮಾಲ್ ಖಾಲಿ ಇದೆ ಅಂತ ಹೇಳವ್ರೆ. ಇನ್ನೂ ಇವತ್ತು ಲೋಡ್ ಆಗೋದು ಡೌಟೇ. ಅಂತೂ ನಮ್ಮ ರೈಟ್ ಸೈಡು ಸೆಕೆಂಡ್ ಆಕ್ಸಲ್ಲಿಗೆ ಹೊಸ ಟೈರ್ ತಂದು ಅದು ಪಂಚರ್ ಆಗಿದೆ ಅಂಥೇಳಿ 28,000 ಇದು 28 ಅಂತೀನಿ ಫ್ರೆಂಡ್ಸ್. ಸಾರಿ, 23,800 ರೂಪಾಯಿ MRF ಟೈರು. ಬೆಂಗಳೂರಿಗೆ ಹೋಗ್ಬೇಕಾದ್ರೆ ಫಿಟ್ ಮಾಡಿಸ್ಕೊಂಡು ಹೋಗ್ಬೇಕು. ಆಯಿತು ಬನ್ನಿ ಫ್ರೆಂಡ್ಸ್, ಆಮೇಲೆ ಹೇಳ್ತೀನಿ ಎಲ್ಲ. ಅದೇ ಆಫೀಸಲ್ಲಿ ಕೇಳ್ಕೊಂಬಂದ್ವಿ ಫ್ರೆಂಡ್ಸ್, ಏನೋ ಕರೆಂಟ್ ಹೋಗೈತೆ ಆಮೇಲೆ ಮಾಡ್ತೀವಿ ಅಂತ ಹೇಳಿದ್ರು. ಟೀ ಕುಡ್ಕೊಂಬರಕ್ಕೆ ಹೋಗೋಣ ಅಂತ ನಮ್ಮ ಡ್ರೈವರ್ ಹೇಳ್ತವ್ರೆ. ಹೋಗಿದ್ರಣ್ಣ. ಅದೇ ಟೋಟಲಾಗಿ 600 ಬ್ಯಾಗ್ ಮಾಡವ್ರೆ. ಇನ್ನು ಮಾಡ್ತೀನಿ ಅಂತ ಹೇಳಿದ್ರು. ಟೀ ಕುಡ್ಕೊಂಬರೋ ಅಂತ ಹೋಗ್ತಾಯಿದ್ವಿ. ಹೊರಗಡೆ ಟೀ ಅಂಗಡಿ ಐತೆ ಇಲ್ಲ ಗೊತ್ತಿಲ್ಲ, ಅಂದರೂ ಹೋಯ್ತೀವಿ. ಹಾಯ್ ಫ್ರೆಂಡ್ಸ್, ಏನಂದರೆ ಕರೆಂಟ್ ಎಲ್ಲ ಬಂತು. ಲೋಡ್ ಮಾಡ್ತಾವ್ರೆ. ನಮ್ಮ ಹಾಕ್ಕೊಂಡು ಹೊಡಿತಾ ಇದೆ ಮಳೆ. ಅಪ್ಪಿ ಹೊರಗಡೆ ನಿಂತಿದ್ರೆ ತಾಡ್ಪಲು ಲೋಡು ಆಗ್ತಾ ಇರಲಿಲ್ಲ ಇವತ್ತು ಕೂಡ. ಅಂದರೂ ಮಾಡ್ತಾವ್ರೆ. ಇಲ್ಲೇ ಮಳೆ ನೀರು ಸಿಡಿತಾ ಅಂತ ಹೇಳಿ ತಾಡ್ಪಲ್ ಬಿಟ್ಟಿದ್ದೀವಿ. 8 ನಿಟ್ಟು ಹಾಕವ್ರೆ. 11 ಇನ್ನೂ ಹಾಕ್ತಾವ್ರೆ, ಮಾಡ್ತಾವ್ರೆ ನೋಡಿ. ಇನ್ನೇನು ಬಿಲ್ಲೆಲ್ಲ ರೆಡಿ ಆಗಿದೆ. ಇನ್ನೇನು ಈ ಲೋಡಿಂಗು ಟೈಮ್ ಆಯ್ತಲ್ಲ, ಅದಕ್ಕೋಸ್ಕರ ನಿಂತಿರೋದು ಅಷ್ಟೇ. ಈ ಲೋಡಿಂಗು ಆಯ್ತದೆ ಇನ್ನೊಂದು ತಾಸು ಅಂತ ಹೇಳಿದರು ಓನರು. ಆಯ್ತಂತ ಹೇಳಿ ಸುಮ್ಮನಾದವು. ಬಾಯ್ ಫ್ರೆಂಡ್ಸ್. ಹಾಯ್ ಫ್ರೆಂಡ್ಸ್, ಏನಂದರೆ ಗಾಡಿದು ಬಿಲ್ಲೆಲ್ಲ ಬಂತು. ಆಮೇಲೆ ಹಗ್ಗ ತಡ್ಪಲ್ಲೆಲ್ಲ ಹಾಕ್ಕೊಂಡ್ವಿ. ಅಲ್ಲಿ ನಿಂತಿದೆ ನೋಡಿ ಗಾಡಿ. ಇನ್ನೇನು ಹೋಗೋದೆ ಅಷ್ಟೇ. ಎಲ್ಲ ಕೊಟ್ಟರು. ಇನ್ನು ಇಲ್ಲಿದ್ದ ನಾನ್ ಸ್ಟಾಪ್ ಬೆಂಗಳೂರು. ಟೈರ್ ಒಂದು ರೈಟ್ ಸೈಡಿಂದ ಹಾಕ್ಸ್ಕೊಂಡು ಹೋಯ್ತಾ ಇರೋದೆ ಸುಮ್ಮನೆ. ಏನ ರೆಡಿ ಅಣ್ಣ ಹೋಗೋದು? ರೈಟ್. ಹಾಯ್ ಫ್ರೆಂಡ್ಸ್, ಇನ್ನೇನು ಮೇನ್ ಹೈವೇ ಲಿಂಗಸೂರು ರೋಡಿಗೆ ಬಂದ್ವು. ಇನ್ನೇನು ಹೋಯ್ತಾ ಇರೋದೆ. ಏನೋ ಟೈರ್ ಹಾಕ್ಸ್ಕೊಬೇಕು. ನಮ್ಮ ಅಣ್ಣ ಓಡಿಸ್ಲಾನೆ ಗಾಡಿ. ಹಂಗೆ ಬಂದ್ವು, ಹೋಗ್ಬೇಕು. ಮಳೆ ಹಾಕ್ಕೊಂಡು ಹೋಗ್ತಾ ಇದ್ದೆ. ಟೈರ್ ಗೀರ್ ಹಾಕ್ಸಲ್ಲ ಎಲ್ಲ ಹಾಕ್ಸ್ಕೊಂಡು ಊಟ ಮಾಡಿ ಹೋಗ್ಬೇಕು. ಮುಂದೆ ಪಂಚರ್ ಅಂಗಡಿ ಹತ್ರ ತರಬಿ ಟೈರ್ ಒಂದು ಹಾಕ್ಸ್ಕೊಂಡು ಹೋಯ್ತಾ ಇರೋದೆ. ಸ್ವಲ್ಪ ಬಿಂದು ಜೀರೋ ಒಂದು ಸ್ಟಿಂಗ್ ತರಬೇಕು ಫ್ರೆಂಡ್ಸ್. ಕುಡ್ಕೊಂತ ಹೋಗ್ಬೇಕು. ಸ್ವಲ್ಪ ಟೀಗೆ ಕುಡ್ದಿಲ್ಲ, ಅದಕ್ಕೋಸ್ಕರ ಹೋಯ್ತಾ ಇದ್ದೀನಿ. ಬಿಂದು ಜೀರೋ ತರಬೇಕು, ಹೋಗ್ಬೇಕು. ಕೇಳ್ತಾ ಇದ್ದೀನಿ ಅಂಗಡಿಯಲ್ಲಿ, ಕೇಳಿ ತಗೊಂಡು ಹೋಗ್ಬೇಕು. ಏನು ಬಿಂದು ಜೀರೋ ಒಂದು ಬಾದಾಮಲ್ಲ ತೊಗೊಂಡು ಇನ್ನೇನು ಹೋಯ್ತಾ ಇರೋದೆ. ಗಾಡಿಯಲ್ಲಿ ನಿಂತೈತೆ. ಅಣ್ಣ ಸ್ವಲ್ಪ ಇದು ಇಮೇಲೆ ತೊಗೊಳ್ತಾವ್ರೆ. ಟೈರ್ ಗೀರ್ ಎಲ್ಲ ಹಾಕ್ಸ್ಕೊಂಡು ಹೋಗ್ಬೇಕು.
ರಾಯಚೂರು ಇದೆ ಲಿಂಗಸೂರು ಹೈವೇ ಫ್ರೆಂಡ್ಸ್. ನಾವು ಹೋಗಿ ಗಾಡಿ ಹತ್ರ ಇರುವ ಅಣ್ಣ ಬರ್ತಾವ್ರೆ. ರೈಟ್ ಸೈಡಿಂದು ಇಂಡಿಕೇಟ್ರ್ ಇಲ್ಲ, ಹಾಕ್ಸ್ಬೇಕು ನೋಡಿ. ಅಣ್ಣ ಬಂದರು, నేను ಹೋಗೋದೆ ಅಣ್ಣ. ಅದೇ ರೈಟ್ ಸೈಡಿಂದು ಟಯರು ಸ್ವಲ್ಪ ವೀಕ್ ಐತೆ, ಅದನ್ನೇ ಅಣ್ಣ ನೋಡು ಅಂತಂದರು, ಅದಕ್ಕೆ ಬಂದ್ವಿ. ನಾನು ಟಯರ್ ಎಲ್ಲ ಸ್ವಲ್ಪ ಮುಟ್ಟು ನೋಡುವೆ. ಸೈಡ್ ಪಾರ್ಕಿಂಗು ಲೈಟಿಂಗು ಎಲ್ಲ ತಂದರೆ ಅಣ್ಣ, ಇನ್ನೇನು ಫಿಟ್ ಮಾಡಬೇಕು. ಎಲ್ಲಿ ತಂದ್ರಣ್ಣ ಇದನ್ನ? ತಮಿಳ್ನಾಡಿಂದ ತರಿಸಿದ್ರ? ಹಾಂ, ಇವೆರಡು ಹಿಂದೆ ಹಾಕೋದು, ಇವು ಪಾರ್ಕಿಂಗು, ಇವು ರೆಡ್ ಲೈಟು, ಇವು ಡಿಸೈನು. ಏನೋ ಸ್ವಲ್ಪ ಗಾಡಿ ಹೀಟ್ ಐತೆ ಅಂತಂದು ತರಬಿದ್ರು, ನಾನು ಹೋಗಬೇಕು. ಆಮೇಲೆ ಸಿಗ್ತೀವಿ ಫ್ರೆಂಡ್ಸ್. ಹಾಯ್ ಫ್ರೆಂಡ್ಸ್, ಏನಂತಂದರೆ ಈಗ ಸಿನ್ನೂರಿಗೆ ಬಂದ್ವು. ಭತ್ತದ ನಾಡು ಸಿನ್ನೂರಿಗೆ ಬಂದ್ವು. ರಾಯಚೂರಿಂದ ಮಾನ್ವಿಯಿಂದ ಸಿನ್ನೂರು, ಅದೇ ಲೋಕಲ್ ಹಳ್ಳಿಗಳು ಬಿಟ್ಟರೆ ಸಿನ್ನೂರು ಆದ್ಮೇಲೆ ಗಂಗಾವತಿ ಆದಮೇಲೆ ಇದು ಫ್ರೆಂಡ್ಸ್ ಕೊಪ್ಪ ಮೇನ್ ಬೈಪಾಸಿಂದ ಲೆಫ್ಟ್ ತೊಗೊಂಡ್ರೆ ಹೊಸಪೇಟೆಗೆ ಹೋಗ್ತಿದ್ದಂಗೆ ಟೈರ್ ಚೇಂಜ್ ಮಾಡಿಸ್ಕೊಂಡು ಹೋಗಬೇಕು. ಇದು ಸಿನ್ನೂರಲ್ಲಿ ಬಂದು ಮುಂದೆ ಟೀ ಕುಡ್ಕೊಂಡು ಹೋಗಬೇಕು. ನೋಡಿ ಸಿನ್ನೂರು, ನಮ್ಮ ಸಿನ್ನೂರು ಅಲ್ಲ. ಇಲ್ಲೇ ಎಷ್ಟು 3-4 ತಿಂಗಳು ಡ್ಯೂಟಿ ಮಾಡಿದ್ವು ಈ ಊರಲ್ಲಿ. ನಮ್ಮಣ್ಣ ಸಿಕ್ಕರೆ ಮಾತಾಡ್ಸ್ಕೊಂಡು ಹೋಗ್ಬೇಕು. ಸುನಾಮಿ ಅಂತ ಅವ್ರ ಹೆಸರು ಹೇಳಿ, ಸಿಕ್ಕರೆ ಮಾತಾಡ್ಸ್ಕೊಂಡು ಹೋಗ್ಬೇಕು. ಮಾತಾಡಿಸ್ತೀನಿ, ಬಿಡಲ್ಲ. ಸಿನ್ನೂರು ತಾಲೂಕು ಆಸ್ಪತ್ರೆ ಇದು. ನಾವು ಇಲ್ಲಿ ಡ್ಯೂಟಿ ಮಾಡಿದ್ವು, ಹಂಗಾಗಿ ಎಲ್ಲ ಸ್ವಲ್ಪ ಹೇಳ್ತಾ ಇರೋದು. ಇವರು ಎಲ್ಲಿಗೆ ಹೋಯ್ತವ್ರೆ ಹಂಗೆ. ನಮ್ಮದು ಮುಂದೆ AK ಗೋಪಾಲ್ ನಗರ ಅಂತೇಳಿ ನಮ್ಮ ಮಠ, ಅಲ್ಲೇ ನಾವು ಇರ್ತಿದ್ದು. ಬಸ್ ಸ್ಟ್ಯಾಂಡ್ಗೆ ಹೋಗೋ ರೋಡು ಇದು ಆರ್ಡ್ರ್ ಗೇಟು. ಇನ್ನೇನು ಹೋಗ್ತೀವಿ, ಮುಂದೆ ಹೋಗಿ ಟೀಗೆ ಕುಡ್ಕೊಂಡು ಹೋಗ್ಬೇಕು. ಇನ್ನೇನು ನಮ್ಮ ಡ್ರೈವರ್ ಗಾಡಿ ಓಡಿಸ್ತವ್ರೆ ಹೊಸಪೇಟೆಯಿಂದ. ನಾವು ಓಡಿಸ್ಬೇಕು. 1.5 ತಾಸು ಮಲ್ಕೊಂಡಿದ್ವು ನಾವು. ಮಲ್ಪ ಅಂತ ಹೇಳಿದ್ರು ಡ್ರೈವರು, ಹಂಗಾಗಿ ಮಲ್ಕೊಂಡಿದ್ವು. ಇನ್ನೇನು ಹೋಗ್ಬೇಕು. ಗೋಪಾಲ್ ನಗರ, ಇದು AK ಗೋಪಾಲ್ ನಗರ ಅಂತೇಳಿ ನಾವು ಮುಂದೆ ಹೋಗ್ಬೇಕು ಫ್ರೆಂಡ್ಸ್. ಇಲ್ಲಿ ನಮ್ಮ ಗಾಡಿ ಇದ್ದರೆ ತೋರಿಸ್ತೀನಿ, ನಾನು ಡ್ಯೂಟಿ ಮಾಡಿರೋ ಗಾಡಿ. ಯಾವುದು ಇಲ್ಲ ಅನಿಸುತ್ತೆ, ಎಲ್ಲ ಹೋಗಿದ್ದೇವೆ ಲೋಡಿಗೆ, ಯಾವುದು ಇಲ್ಲ. ಪರಿಸರ ಅಂಗಡಿ ಆಗ ಕ್ಲೋಸ್ ಆಗೈತೆ. ರಿಲಯನ್ಸ್ ಪೆಟ್ರೋಲ್ ಬಂಕ್ ಅಂತ ಹೇಳಿ ಇಲ್ಲೇ ಗಾಡಿ ಸೈಡ್ ಆಗ್ತಿದ್ದು. ಒಂದು ಐತೆ ಗಾಡಿ, ಅದು KBN ಅಂತ, KMH. ಅದು ನಮ್ಮ ದೂರಿ ಬೈಯರ್ ಗಾಡಿ. ಇಲ್ಲೊಂದು ಐತೆ, ಇಲ್ಲಿ ಇದು ಒಂದು ಹೌದು. ನಾನು ಸಿನ್ನೂರು ಬಿಟ್ಟು ಹೋಗ್ಬೇಕು ಇಲ್ಲಿ ಮುಂದೆ. ಏನಣ್ಣ ಹೋಗುದಾ? ಫ್ರೆಂಡ್ಸ್, ಏನಂದರೆ ಈಗ ಬಂದು ಬೂದ್ಗುಂಪ ಕ್ರಾಸಲ್ಲಿದ್ದೀವಿ. ಈಗ ಟಯರ್ ಎಲ್ಲ ಚೆಕ್ ಮಾಡ್ಕೊಂಡು ಟಯರಿನ ಚೆನ್ನಾಗೈತೆ, ಚೇಂಜ್ ಮಾಡಿಸ್ಬೇಕು. ಅಲ್ಲಿ ಪಂಚರ್ ಶಾಪ್ ಹತ್ರ ಟಯರೆಲ್ಲ ಚೆಕ್ ಮಾಡ್ಕೊಂಡು ಟೈಮ್ ನೋಡಿದ್ರೆ 2:30, 2:15. ಟೀ ಕುಡ್ಕೊಂಬರುವ ಅಂತಂತಂದು ಹೋಯ್ತಾ ಇದ್ದೀನಿ. ಅಣ್ಣ ಅಲ್ಲೇ ಮುಂದೆ ಹೋಗೋರೆ, ನೀ ಬಾರಪ್ಪ ಅಂತೇಳಿ ಗಾಡಿ ನಾನು ಓಡಿಸ್ಬೇಕೀಗ. ಅದೇ ಒಂಥರ ಇದಾಯ್ತದೆ, ಏನು ಮಾಡೋದ. ಪಾಲಿ ಬಂದು ಪಂಚಾಮೃತ ಅಂತ ಫ್ರೆಂಡ್ಸ್, ಆ ಥರ ಇದೆ. ನಾನು ಓಡಿಸಿ ಮಲ್ಕೊಂಡ್ಬಿಟ್ಟಿದ್ರೆ ಆರಾಮ್ ನಿದ್ದೆ ಬರೋದು. ಇನ್ನು ಮುಂದೆ ನಾನು ಓಡಿಸ್ಬೇಕಾಗತ್ತೆ. ಆಯಿತು, ಬನ್ನಿ ನಿಮ್ದು ಏನಾಗುತ್ತೆ ನೋಡುವ. The next day. ಹಾಯ್ ಫ್ರೆಂಡ್ಸ್, ಎಲ್ರಿಗೂ ಗುಡ್ ಮಾರ್ನಿಂಗ್. ಏನಂದರೆ ಟಯರ್ ಇದು ರೀಬಟನ್ ಇತ್ತು, ಸ್ವಲ್ಪ ಸೌಂಡ್ ಬರ್ತಿತ್ತು. ಅದಕ್ಕಾಗಿ ಇದನ್ನ ತೆಗೆದು ಸ್ಟೆಪ್ನಿ ಫಿಟ್ ಮಾಡಿಸಿ ಇದಕ್ಕೆ ಹೊಸ ಟಯರ್ ಹಾಕ್ಸವ ಅಂತಂತಂದು ಟಯರ್ ಮೇಲ್ಗಡೆ ಇತ್ತು, ಕೆಳಗಡೆ ಹಾಕಿದ್ವು. ಈಗ ಅದು ಟಯರ್ ನೋಡ್ಕೊಂಬರುವ ಬನ್ನಿ. ಎಲ್ಲ ಬಿಚ್ಚಿಕ್ಕವ್ರೆ. ಹೊಸ ಟ್ಯೂಬು, ಕ್ಲಾಪು, ಟಯರು ಅದನ್ನು ಇಲ್ಲೇ ಎಲ್ಲಾದರೂ ಕೊಟ್ಟು ಹೋಗ್ಬೇಕು. ಸ್ಟೆಪ್ನಿ ಎಲ್ಲ ಬಿಚ್ಚಿಕೊಂಡು ಬಂದ್ವು.
ಫ್ಲಾಪು, ಇದು ಹೊಸ ಟ್ಯೂಬ್ ಫ್ರೆಂಡ್ಸ್, MRF. ಇದೇ ಟೈರು ನೋಡಿ. MRF ಚೆನ್ನಾಗಿ ಓನರು MRF ಇದ್ದೀವಿ. ನಮ್ಮ ಡ್ರೈವರ್ ಮಾಲ್ಕೊಂಡವ್ರೆ ಪಾಪ, ನಿದ್ದೆ ಇಲ್ಲ ಅಂತೇಳಿ. ನಾವು ಈಗ ಪಂಚರ್ ಹಾಕ್ಸ್ಕೊಂಡು ಹೋಗ್ಬೇಕು. ಆಮೇಲೆ ಸಿಗ್ತೀನಿ ಫ್ರೆಂಡ್ಸ್, ಬಾಯ್. ಹಾಯ್ ಫ್ರೆಂಡ್ಸ್, ಏನಂದರೆ ಆ ಕಡೆ ಇರೋದು ಟಯರ್ ಬಂದು ಈ ಕಡೆ ಸ್ಟೆಪ್ನಿ ಶಿಫ್ಟ್ ಮಾಡ್ಕೊಂಡು ಆ ಕಡೆ ಗ್ಯಾಪ್ ಇದೆ ನೋಡಿ, ಅಲ್ಲಿ ಹೊಸ ಟೈರ್ ಹಾಕಬೇಕು. ಅಣ್ಣ ರೆಡಿ ಮಾಡ್ತಾವ್ರೆ. ಇನ್ನೇನು ಅದನ್ನ ಹಾಕ್ಕೊಂಡು ಇದನ್ನು ನೋಡಬೇಕು ಏನಾಗ್ತಾ. ಓನರ್ನ ಒಂದು ಮಾತು ಕೇಳಿ ತೊಗೊಂಬಂದ್ರೆ ತೊಗೊಂಡು ಹೋಗ್ಬೇಕು, ಇಲ್ಲಾಂದ್ರೆ ಇಲ್ಲೇ ಕೊಟ್ಟು ಹೋಗ್ಬೇಕು. ಬಾಯ್ ಫ್ರೆಂಡ್ಸ್. ಹಾಯ್ ಫ್ರೆಂಡ್ಸ್, ಏನಂದರೆ ಈ ಹೊಸಪೇಟೆಯಿಂದ ಹಿರಿಯೂರು ಮಠ ನಾವು ಓಡಿಸ್ಕೊಂಬಂದು ಅಣ್ಣ ಎದ್ದು ಎಷ್ಟಿಗೆ ಹೋಗ್ತೇನೆ ಅಂತ ಹೋದ್ರು. ಇನ್ನು ಮುಂದೆ ನಾವು ಮಲ್ಕೊಳ್ಳೋದು, ಅಣ್ಣ ಗಾಡಿ ಓಡಿಸ್ತಾವ್ರೆ, ಆರಾಮಾಗಿ ಮಲ್ಕೊಂಡ್ಬಿಡೋದು. ಹಿರಿಯೂರು ಆದಮೇಲೆ ಶಿರಾ ಆದಮೇಲೆ ಕಳಂಬಳ ಆದಮೇಲೆ ಹಿರಿಯೂರು ಹೋಯ್ತಿದ್ದಂಗೆ ಅನ್ಲೋಡ್ ಮಾಡಿ ಗಾಡಿ ವಾಟರ್ ಸರ್ವಿಸ್ ಮಾಡಿಸ್ಬೇಕು. ಅದರದ್ದು ಒಂದು ಇದೇ ಮಾಡ್ತೀನಿ. ಬಾಯ್ ಫ್ರೆಂಡ್ಸ್. ಹಾಯ್ ಫ್ರೆಂಡ್ಸ್, ಏನಂತಂದರೆ ಗಾಡಿ ಹಿರಿಯೂರಲ್ಲಿ ಸೈಡ್ ಹಾಕಿದ್ದೀವಿ. ಸೈಡ್ ಹಾಕ್ಕೊಂಡು ಊಟ ಗೀಟ ಮಾಡಿದ್ವಿ. ಮಾಡಿ ಇನ್ನೇನು ಬಿಸಿಲೈತೆ, ರೋಡು ಸುಡುತ್ತೆ ಅಂತೇಳಿ ಟೈರ್ ಸ್ವಲ್ಪ ಹೀಟಿದ್ವು, ನಾನ್ ಸ್ಟಾಪ್ ಹೊಡ್ಕೊಂಬಂದಿದ್ವಿ. ಇನ್ನೂ ಸುಡ್ತಾವೆ ನೋಡಿ. ಹಾಗೆ ಮತ್ತು ಟೈರ್ಗೋಸ್ಕರ ಸೈಡ್ ಹಾಕಿದ್ವಿ. ರಾತ್ರಿ ಇಲ್ಲ ಸಾಯಂಕಾಲ ಹೋಗು ಅಂತಂದರು ಡ್ರೈವರು, ಹೋಗೋಣ ಅಂತಂದರು. ಟ್ಯೂಬೆಲ್ಲ ಕಟ್ ಮಾಡಿ, ಟ್ಯೂಬ್ ಅವೇ ಕಟ್ ಮಾಡಿ ಬೇರೆ ಹಾಕ್ಬೇಕು ಫ್ರೆಂಡ್ಸ್. ಅದೇ ಸರಿ. ಹಾಯ್ ಫ್ರೆಂಡ್ಸ್, ಇನ್ನೇನು ಹೋಗ್ಬೇಕು ಅಂತಂದರು ಡ್ರೈವರು. ಓನರ್ ಏನೋ ಬನ್ನಿ ಅನ್ಲೋಡ್ ಮಾಡಿಸ್ತೀನಿ ನಾನು ಅಂತಂದರು. ಅದಕ್ಕೆ ಅಷ್ಟು ಹೋಗ್ತಾ ಇದ್ದೀವಿ. ಆಯಿತು, ನೆಕ್ಸ್ಟ್ ವಿಡಿಯೋಲ್ಲಿ ಸಿಗೋಣ. ಬಾಯ್.